ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದು ಸಮಾಜ ವಿಜ್ಞಾನದಲ್ಲಿನ ಇತಿಹಾಸ ಭಾಗದ 2ನೇ ಅಧ್ಯಾಯದ ಬಗ್ಗೆ ನಾವು ಕಲಿತಾ ಇದ್ದೇವೆ. ಈ ಅಧ್ಯಾಯವನ್ನು ತಿಳಿದುಕೊಳ್ಳೋದಕ್ಕೆ ಮುಂಚೆ ಒಂದೆರಡು ಚಟುವಟಿಕೆಗಳನ್ನು ಮಾಡಿ ಆ ಪಾಠವನ್ನು ತಿಳ್ಕೊಳ್ಳ್ರೆ ಚೆನ್ನಾಗಿರುತ್ತಲ್ವಾ? ತಾವು ಏನು ಮಾಡಬೇಕು, ಒಂದು ಪುಸ್ತಕ ಮತ್ತು ಒಂದು ಪೆನ್ನನ್ನು ನೀವು ಇಟ್ಕೊಳ್ಳಿ. ನಾನು ಹೇಳುವ ಕೆಲವು ಅಂಶಗಳನ್ನು ನೀವು ಅಲ್ಲಿ ದಾಖಲಿಸ್ತಾ ಹೋಗಿ. ಈಗಾಗಲೇ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂತಹ ಪಾಠವನ್ನು ನೀವು ಅಭ್ಯಾಸ ಮಾಡಿದ್ದೀರಿ. ಹಲವಾರು ಅಂಶಗಳನ್ನು ನೀವು ಅಲ್ಲಿ ಕಲ್ತಿದ್ದೀರಿ. ಯುರೋಪಿಯನ್ನರು ಭಾರತಕ್ಕೆ ಯಾವ ಮಾರ್ಗದಲ್ಲಿ ಬಂದರು, ವಾಸ್ಕೋಡಗಾಮ ಹಾಗೂ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾನ ಸಾಧನೆಗಳೇನು, ನೀಲಿ ನೀರಿನ ನೀತಿಯ ಬಗ್ಗೆ ತಿಳಿದುಕೊಂಡಿದ್ದೀರಿ. ಅಷ್ಟೇ ಅಲ್ಲ, ಪ್ಲಾಸಿ ಕದನ, ಬಕ್ಸಾರ್ ಕದನ ಇವೆಲ್ಲದರ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ಈ ಎಲ್ಲ ಮಾಹಿತಿಯನ್ನು ಆಧರಿಸಿ ಒಂದು ಚಟುವಟಿಕೆಯನ್ನು ನಿಮಗೆ ಕೊಡ್ತೀನಿ. ಅದು ನನ್ನ ಇಂದಿನ ತರಗತಿಗೆ ಪೀಠಿಕೆಯಾಗುತ್ತೆ. ಹೌದಲ್ವಾ? ರೆಡಿ ಇದ್ದೀರಾ ಅಲ್ವಾ? ಹಾಗಾದರೆ ಒಂದು ಪುಸ್ತಕ ಪೆನ್ನು ತೆಗೆದುಕೊಳ್ಳಿ. ಪ್ರಶ್ನೆಯನ್ನು ಕೊಡ್ತೀನಿ, ನೀವು ಆ ಪ್ರಶ್ನೆಯನ್ನು ನೋಡಿ ಉತ್ತರವನ್ನು ಬರಿಬೇಕು, ಹೇಳಬೇಕು. ಹೇಳ್ತೀರಾ ಅಲ್ವಾ? ಈಗ ನೋಡಿ, ಇತಿಹಾಸದಲ್ಲಿ ನಾವು 2ನೇ ಪಾಠಕ್ಕೆ ಹೋಗ್ತಾ ಇದ್ದೀವಿ. ಪೋರ್ಚುಗೀಸರ ಪ್ರಮುಖ ವ್ಯಾಪಾರ ಕೇಂದ್ರವನ್ನು ನೀವು ಈ ಒಂದು ಭಾರತದ ಭೂಪಟದಲ್ಲಿ ಗುರುತಿಸಬೇಕು. ಪೋರ್ಚುಗೀಸರು ಭಾರತದಲ್ಲಿ ಹಲವಾರು ಕಡೆ ವ್ಯಾಪಾರ ಕೇಂದ್ರಗಳನ್ನು ಮಾಡಿದರು. ಅದರಲ್ಲಿ ಪ್ರಮುಖವಾದಂತಹ ವ್ಯಾಪಾರ ಕೇಂದ್ರವನ್ನು ಅವರು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಮಾಡಿಕೊಂಡಿದ್ರು. ಉತ್ತರ ಗೊತ್ತಾಯ್ತಾ? ನಾನೀಗಾಗಲೇ ಸುಳುಹನ್ನು ಕೊಟ್ಟಿದ್ದೇನೆ. ಉತ್ತರವನ್ನು ನೋಡೋಣ. ಹೌದು, ನೀವು ಹೇಳೋ ಪ್ರಕಾರ ಕರೆಕ್ಟ್ ಇದೆ. ಗೋವಾ ಭಾರತದಲ್ಲಿ ಪೋರ್ಚುಗೀಸರ ಒಂದು ಪ್ರಮುಖ ವ್ಯಾಪಾರ ಕೇಂದ್ರ ಆಗಿತ್ತು. ಎಲ್ಲರಿಗೂ ಅಭಿನಂದನೆಗಳು. ಮೊದಲನೇ ಪಾಠ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಆಯಿತು. ಇನ್ನೊಂದು ಚಟುವಟಿಕೆ ಕೊಡಲಾ? ಈಗ ನೋಡಿ, ಈ ಭಾರತದ ಭೂಪಟದಲ್ಲಿ ಬ್ರಿಟಿಷರು ದಿವಾನಿ ಹಕ್ಕನ್ನು ಪಡೆದಿದ್ದನ್ನು ನೀವು ಗುರುತಿಸಬೇಕು. ಎಲ್ಲಿ ದಿವಾನಿ ಹಕ್ಕನ್ನು ಪಡೆದಿದ್ರು ಗುರುತಿಸ್ತೀರಾ? ಈಗಾಗಲೇ ನೀವು ಗುರುತಿಸಿದ್ದೀರಿ. ಮೊದಲನೇ ಪಾಠದ ಮೇಲೆ ಈ ಒಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೀನಿ. ಹೌದು ನೋಡಿ, ಇಲ್ಲಿ ಬ್ರಿಟಿಷರು ಬಂಗಾಳದಲ್ಲಿ ದಿವಾನಿ ಹಕ್ಕನ್ನು ಪಡೆದಿದ್ರು. ಬ್ರಿಟಿಷರು ಬಂಗಾಳದಲ್ಲಿ ಬಕ್ಸಾರ್ ಕದನದ ನಂತರ ದಿವಾನಿ ಹಕ್ಕನ್ನು ಪಡಿತಾರೆ. ಅಂದರೆ ಬಂಗಾಳದಲ್ಲಿ. ಹಾಗೆಯೇ ನೋಡೋಣ ಇನ್ನೊಂದು ಚಟುವಟಿಕೆ. ಇಲ್ಲಿ ನೋಡಿ, ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ಅನುಮತಿ ಇತ್ತ ದೊರೆ ಯಾರು ಅಂತ ಕೇಳ್ತಾ ಇದ್ದೇನೆ. ನಿಮಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದೇನೆ. ಯಾವ್ಯಾವುದು? 2ನೇ ಶಾ ಆಲಂ, ಫಾರೂಕ್ ಶಿಯಾರ್, ಸಿರಾಜುದ್ದೌಲಾ, ಮೀರ್ ಜಾಫರ್. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ಅನುಮತಿ ಇತ್ತ ದೊರೆ ಯಾರು? ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಯಾವುದು ಬರ್ತಾ ಇದೆ ನಿಮ್ಮ ಮುಂದೆ? ಫಾರೂಕ್ ಶಿಯಾರ್ ಇವರು ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ಅನುಮತಿ ಇತ್ತಂತಹ ದೊರೆ, ಮೊಘಲ್ ದೊರೆ ಅಂತ ನಾವು ಹೇಳ್ತೀವಿ. ಹೀಗೆ ಬಂಗಾಳವನ್ನು ಅವರು ಆಧಾರವಾಗಿಟ್ಕೊಂಡು ಇತರ ಭಾಗಗಳಿಗೆ ವಿಸ್ತರಿಸ್ತಾ ಹೋದರು. ಯಾವ ರೀತಿ ವಿಸ್ತರಿಸಿದ್ರು ಅನ್ನೋದನ್ನು ನೀವು ಈ ಪಾಠದಲ್ಲಿ ಕಲಿತೀರಾ. ಆ ಪಾಠದ ಹೆಸರೇ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಕೇವಲ ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ಭಾರತೀಯರ ಅನೈಕ್ಯತೆಯನ್ನು ಲಾಭವಾಗಿ ಮಾಡಿಕೊಂಡು ಕ್ರಮೇಣ ಹಂತ ಹಂತವಾಗಿ ವಿಸ್ತರಿಸ್ತಾ ಹೋದರು. ಭಾರತೀಯ ರಾಜರುಗಳಲ್ಲಿ ಮತ್ತು ಇಲ್ಲಿನ ಜನಸಮುದಾಯಗಳಲ್ಲಿದ್ದಂತಹ ಅನೈಕ್ಯತೆ ಅವರಿಗೆ ಲಾಭವಾಯಿತು ಅಂತ ನಾವು ಹೇಳ್ತೀವಿ. ಇದನ್ನೇ ಲಾಭವಾಗಿ ಮಾಡಿಕೊಂಡಂತಹ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ಕ್ರಮೇಣ ವಿಸ್ತರಿಸ್ತಾ ಹೋದರು. ದಕ್ಷಿಣ ಭಾರತಕ್ಕೆ ಬಂದರು. ಅಷ್ಟೇ ಅಲ್ಲ, ಅವರು ಭಾರತದ ಪಶ್ಚಿಮ ಭಾಗಕ್ಕೂ, ಮರಾಠ ಸಂಸ್ಥಾನಕ್ಕೂ, ಅಷ್ಟೇ ಅಲ್ಲ ಹೈದರಾಬಾದ್ ಸಂಸ್ಥಾನ ಹಾಗೂ ಇತರ ಹಲವಾರು ಸಂಸ್ಥಾನಗಳಿಗೆ ಅವರು ತಮ್ಮ ಲಗ್ಗೆಯನ್ನು ಇಟ್ಟರು. ಈಗ ನೋಡೋಣ 2ನೇ ಪಾಠ, ಇತಿಹಾಸದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಈ ಪಾಠವನ್ನು ನಾನು ನಿಮಗೆ 2 ಅವಧಿಯಲ್ಲಿ ಬೋಧಿಸ್ತಾ ಇದ್ದೇನೆ. ಇಂದು ಈ ಪಾಠದ ಮೊದಲನೇ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಈ ಪಾಠದಲ್ಲಿ ನಾವು ಯಾವ್ಯಾವ ಅಂಶಗಳನ್ನು ಕಲಿತೀವಿ ನೋಡೋಣವಾ? ನೋಡಿ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂತಹ ಈ ಪಾಠದಲ್ಲಿ ಯಾವ ಕಲಿಕಾಂಶಗಳು ಇವೆ ನೋಡೋಣ. ಆಂಗ್ಲೋ ಮರಾಠ ಯುದ್ಧಗಳು, ಅಂದರೆ 3 ಆಂಗ್ಲೋ ಮರಾಠ ಯುದ್ಧಗಳನ್ನು ನೀವು ಈ ಅಧ್ಯಾಯದಲ್ಲಿ ಓದ್ತೀರಿ. ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನು? ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೊಳಿಸಿದ್ರು?
ಹಾಗೂ ಆಂಗ್ಲೋ ಸಿಖ್ ಯುದ್ಧಗಳು ನಡೆದಿದ್ದು ಯಾವಾಗ, ಅದರ ಪರಿಣಾಮ ಏನಾಯಿತು, ಹಾಗೂ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಯಾರು ಜಾರಿಗೆಗೊಳಿಸಿದರು, ಇದನ್ನು ಜಾರಿಗೊಳಿಸುವ ಹಿಂದಿದ್ದಂತಹ ಉದ್ದೇಶ ಏನು, ಈ ಎಲ್ಲ ಅಂಶಗಳನ್ನು ನೀವು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂತಹ ಪಾಠದಲ್ಲಿ ನೀವು ಕಲಿತಾ ಇದ್ದೀರಿ. ಇವು ಈ ಪಾಠದ ಕಲಿಕಾಂಶಗಳು. ಹಾಗಾದರೆ ನೋಡೋಣವಾ, ಒಂದೊಂದಾಗಿ ಈ ಪಾಠದ ಅಂಶಗಳನ್ನು ಕಲಿತಾ ಹೋಗೋಣವಾ. ಮೊದಲನೆಯದಾಗಿ ಆಂಗ್ಲೋ ಮರಾಠ ಯುದ್ಧಗಳನ್ನು ನಾವು ಕಲಿಯೋಣ. ಇಂದಿನ ತರಗತಿಯಲ್ಲಿ ಆಂಗ್ಲೋ ಮರಾಠ ಯುದ್ಧಗಳಲ್ಲಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಹಾಗೂ ಸಹಾಯಕ ಸೈನ್ಯ ಪದ್ಧತಿಯನ್ನು ಮಾತ್ರ ನಾವು ತಿಳಿದುಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧ, ಮೂರನೇ ಆಂಗ್ಲೋ ಮರಾಠ ಯುದ್ಧ, ಆಂಗ್ಲೋ ಸಿಖ್ ಯುದ್ಧಗಳು ಹಾಗೂ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಪಾಠ ಮಾಡ್ತೀನಿ. ಹಾಗಾದರೆ ತಾವೆಲ್ಲರೂ ರೆಡಿ ಇದ್ದೀರಾ ಅಲ್ವಾ? ಇವತ್ತು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು, ಪರಿಣಾಮ ಏನಾಯಿತು, ಇವೆಲ್ಲವನ್ನು ಇವತ್ತು ಕಲ್ತ್ಕೊಳ್ಳೋಣ. ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನು ವಿಸ್ತರಿಸ್ತಾ ಹೋಗ್ತಾರೆ. ಕಾರ್ನಾಟಿಕ್ ಯುದ್ಧಗಳ ಮೂಲಕ ಯಾವುದೇ ಯುರೋಪ್ ದೇಶಗಳು ತಮ್ಮನ್ನು ಎದುರಿಸಲಾಗದಂತೆ ಅವರು ಮಾಡ್ತಾರೆ. ಅಂದರೆ ನಾನು ನಿಮಗೆ ಇಲ್ಲಿ ಹೇಳ್ತೀನಿ, ಪೋರ್ಚುಗೀಸರು ಗೋವಾಗಷ್ಟೇ ಸೀಮಿತರಾಗ್ತಾರೆ. ಡಚ್ಚರು ಭಾರತವನ್ನು ಬಿಟ್ಟು ಆಗ್ನೇಯ ಏಷ್ಯಾ ಕಡೆಗೆ ಹೊರಟೋಗ್ತಾರೆ. ಅಷ್ಟೇ ಅಲ್ಲ, ಫ್ರೆಂಚರನ್ನು ಈ ಕಾರ್ನಾಟಿಕ್ ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋಲಿಸಿ ಅವರನ್ನು ಪಾಂಡಿಚೇರಿಗೆ ಮಾತ್ರ ಸೀಮಿತಗೊಳಿಸ್ತಾರೆ. ಹೀಗೆ ಬೇರೆ ಯಾವುದೇ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ವಿರುದ್ಧ ತಲೆ ಎತ್ತದಂತೆ ಮಾಡ್ತಾರೆ ಮತ್ತು ವಿಸ್ತರಣೆಯತ್ತ ಗಮನ ಕೊಡ್ತಾರೆ. ಇಂತಹ ವಿಸ್ತರಣೆಯ ಸಂದರ್ಭದಲ್ಲಿ ಪ್ಲಾಸಿ ಕದನ, ಬಕ್ಸಾರ್ ಕದನಗಳ ಮೂಲಕ ತಮ್ಮ ರಾಜಕೀಯ ನಿಯಂತ್ರಣವನ್ನು ಅವರು ಸಾಧಿಸ್ತಾರೆ. ಪ್ಲಾಸಿ ಕದನದಲ್ಲಿ ನಿಮಗೆಲ್ರಿಗೂ ಗೊತ್ತಿದೆ, ಸಿರಾಜುದ್ದೌಲನನ್ನು ಸೋಲಿಸಿ ಅವನನ್ನು ಕೊಲೆ ಮಾಡ್ತಾರೆ. ಮೀರ್ ಜಾಫರನನ್ನು ಅಧಿಕಾರಕ್ಕೆ ಕೂಡಿಸ್ತಾರೆ. ನಂತರ ರಾಜಕೀಯ ಒಳಸಂಚಿನ ಮುಖಾಂತರ ಮೀರ್ ಜಾಫರನನ್ನು ಪದಚ್ಯುತಗೊಳಿಸಿ ಆತನ ಅಳಿಯ ಮೀರ್ ಕಾಸಿಮನನ್ನು ಸಿಂಹಾಸನದ ಮೇಲೆ ಕೂಡಿಸಿ ಬೇಕಾದಷ್ಟು ಲಾಭಗಳನ್ನು ಮಾಡಿಕೊಳ್ತಾರೆ. ಇದನ್ನೆಲ್ಲವೂ ನೀವು ಮೊದಲನೇ ಅಧ್ಯಾಯದಲ್ಲಿ ಓದಿರ್ತೀರಿ. ನಂತರ ಮೀರ್ ಕಾಸಿಮನನ್ನು ಬಕ್ಸಾರ್ ಕದನದಲ್ಲಿ ಸೋಲಿಸಿ ಬಂಗಾಳದ ಮೇಲೆ ಸಂಪೂರ್ಣವಾದ ಹಿಡಿತವನ್ನು ಸಾಧಿಸ್ತಾರೆ. ಅಷ್ಟೇ ಅಲ್ಲ, ಶಾ ಆಲಮನಿಂದ ಹಲವಾರು ಸವಲತ್ತುಗಳನ್ನು ಪಡೆದು ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಕೊಟ್ಟು ಬಂಗಾಳದಲ್ಲಿ ದಿವಾನಿ ಹಕ್ಕನ್ನು ಪಡಿತಾರೆ. ಇದನ್ನು ನಾವು ಚಟುವಟಿಕೆಯಲ್ಲೂ ನೋಡಿದ್ವಿ. ಇವೆಲ್ಲವೂ ಸಹ ಅವರು ತಮ್ಮ ಆಳ್ವಿಕೆಯನ್ನು ವಿಸ್ತರಣೆ ಮಾಡಲಿಕ್ಕೆ ಸಹಾಯ ಆಯಿತು ಅಂತ ಹೇಳಬಹುದು ಅಲ್ವಾ ಮಕ್ಕಳೇ? ಅದರಿಂದ ಮೊದಲನೇ ಅಧ್ಯಾಯವನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡಿದ್ರೆ ಎರಡನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ನಮಗೆ ಅನುಕೂಲ ಆಗುತ್ತೆ. ಮುಂದೆ ನೋಡೋಣ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ದಕ್ಷಿಣದಲ್ಲಿ ಹೇಗೆ ಆಯಿತು, ದಕ್ಷಿಣದಲ್ಲಿ ಆಗುವ ಆ ವಿಸ್ತರಣೆಗೆ ಅಡ್ಡ ಬಂದವರು ಯಾರು, ಯಾರ್ಯಾರು ಪ್ರತಿಸ್ಪರ್ಧೆಯನ್ನು ಒಡ್ಡಿದ್ರು ನೋಡೋಣ ಅಲ್ವಾ? ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಸಂಸ್ಥಾನ ಮತ್ತು ಮರಾಠ ರಾಜ್ಯಗಳು ಪ್ರಬಲವಾಗಿದ್ದಂತಹ ಸಂದರ್ಭದಲ್ಲಿ ಅವರ ಆಟಾಟೋಪಗಳು ಕೇವಲ ಬಂಗಾಳ ಮತ್ತು ಬೊಂಬಾಯಿಗೆ ಮಾತ್ರ ಸೀಮಿತವಾಗಿತ್ತು. ಇದನ್ನು ನೀವು ಗಮನಿಸಬೇಕು. ನಂತರ ದಕ್ಷಿಣದ ಕಡೆಗೂ ಅವರು ತಮ್ಮ ಗಮನವನ್ನು ಕೊಡ್ತಾರೆ. ನೋಡಿ, 1765ರ ಹೊತ್ತಿಗೆ ಭಾರತದ ಪೂರ್ವ ಭಾಗ ಅವರ ಹಿಡಿತಕ್ಕೆ ಒಳಪಡುತ್ತೆ. ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಮರಾಠ ಪೇಶ್ವೆಗಳು ಹಾಗೂ ದಕ್ಷಿಣದಲ್ಲಿ ಮೈಸೂರು ಸಂಸ್ಥಾನದ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್. ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಒಂದು ವಿಸ್ತರಣಾ ನೀತಿಗೆ ಅಡ್ಡಗಾಲನ್ನು ಹಾಕ್ತಾರೆ. ಹಾಗೆಯೇ ಮರಾಠ ಸಂಸ್ಥಾನದಲ್ಲಿ ಅವರ ವಿಸ್ತರಣಾ ನೀತಿಗೆ ಅಡ್ಡಲಾದಂಥವರು ಪೇಶ್ವೆಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿ ಭಾರತದ ವಾಯುವ್ಯ ಭಾಗದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಗೆ ಅಡ್ಡಲಾದವರು ಯಾರು ಅಂದರೆ ರಾಜ ರಣಜಿತ್ ಸಿಂಗ್. ಈಗ ನೋಡೋಣ ಮುಂದಿನ ಒಂದು ಅಂಶವನ್ನು. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೆ ಅನೇಕ ಯುದ್ಧಗಳನ್ನು ಕೈಗೊಳ್ತಾರೆ. ಯಾವ್ಯಾವ ಕದನಗಳನ್ನು ನೋಡೋಣ. ಮೊದಲ ಕಾರ್ನಾಟಿಕ್ ಯುದ್ಧ 1746ರಿಂದ 48.
ಎರಡನೇ ಕಾರ್ನಾಟಿಕ್ ಯುದ್ಧ 1749ರಿಂದ 1754, ಹಾಗೆಯೇ ಮೂರನೇ ಕಾರ್ನಾಟಿಕ್ ಯುದ್ಧ 1756ರಿಂದ 1763. ಈ ಎಲ್ಲ ಕಾರ್ನಾಟಿಕ್ ಯುದ್ಧಗಳಲ್ಲಿ ತಮ್ಮ ಪ್ರಾಬಲ್ಯವನ್ನು ಅವರು ಮೆರಿತಾ ಹೋಗ್ತಾರೆ. ಅದೇ ರೀತಿ ನಿಮಗೆ ಗೊತ್ತಿದೆ, ಪ್ಲಾಸಿ ಕದನ 1757ರಲ್ಲಿ ಸಿರಾಜ್ ದೌಲನ ವಿರುದ್ಧ ವಿಜಯ ಆಗ್ತಾರೆ. ಬಕ್ಸಾರ್ ಕದನದಲ್ಲಿ ಮೀರ್ ಖಾಸಿಮನನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ. ಬಂಗಾಳದ ಮೇಲೆ ಹಿಡಿತವನ್ನು ಸಾಧಿಸ್ತಾರೆ ಮತ್ತು ಮೊಘಲ್ ದೊರೆ ಶಾ ಆಲಮನಿಂದ ದಿವಾನಿ ಹಕ್ಕನ್ನು ಸಹ ಪಡ್ಕೊಳ್ತಾರೆ. ಇದೇ ರೀತಿ ಈ ಎಲ್ಲ ಯುದ್ಧಗಳು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಗೆ ಸಹಾಯ ಆಯಿತು. ನಂತರ ಆಂಗ್ಲೋ ಮರಾಠ ಯುದ್ಧಗಳು. ಆಂಗ್ಲೋ ಮರಾಠ ಯುದ್ಧಗಳನ್ನು ಹೂಡಿ ಪೇಶ್ವೆಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ. ಪೇಶ್ವೆಗಳಲ್ಲಿದ್ದಂತಹ ಅನೈಕ್ಯತೆ, ಪೇಶ್ವೆಗಳ ಕುಟುಂಬದಲ್ಲಿದ್ದಂತಹ ಅನೈಕ್ಯತೆಯನ್ನು ಲಾಭವಾಗಿ ಮಾಡಿಕೊಂಡು ಅವರು ಇಡೀ ಮರಾಠ ಸಂಸ್ಥಾನದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾರೆ. ಅದೇ ರೀತಿ ಆಂಗ್ಲೋ ಮೈಸೂರು ಯುದ್ಧಗಳು. ಹೈದರಾಲಿಯ ವಿರುದ್ಧ ಮರಾಠರ ಜೊತೆ ಹಾಗೂ ಹೈದರಾಬಾದಿನ ನಿಜಾಮನ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಹೂಡ್ತಾರೆ. ಈ ಎಲ್ಲ ಕದನಗಳು ಅಥವಾ ಯುದ್ಧಗಳು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಗೆ ಕಾರಣವಾಯಿತು. ಅದೇ ರೀತಿ ಕೆಲವೊಂದು ನೀತಿಗಳನ್ನು ತಂದರು, ಕುಟಿಲೋಪಾಯಗಳನ್ನು ಹೂಡಿದ್ರು. ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂತಹ ಅರ್ಥವಿಲ್ಲದಂತಹ ಅಸಮಾನವಾದಂತಹ ಒಡಂಬಡಿಕೆಯನ್ನು ಬಲವಂತವಾಗಿ ದೇಶೀಯ ರಾಜರುಗಳ ಮೇಲೆ ಹೇರಲಿಕ್ಕೆ ಹೋದರು ಮತ್ತು ಯಶಸ್ವಿಯೂ ಆದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬಂತಹ ಅವೈಜ್ಞಾನಿಕವಾದಂತಹ ಸಂಪ್ರದಾಯ ವಿರೋಧಿಯಾದಂತಹ ಕಾನೂನನ್ನು ತಮಗೆ ಬೇಕಾದ ಹಾಗೆ ಮಾಡಿಕೊಂಡ್ರು. ತಮಗೆ ಬೇಕಾದಂತೆ ಕಾನೂನನ್ನು ಮಾಡಿ ದೇಶೀಯ ರಾಜರನ್ನು ಕಟ್ಟಿ ಹಾಕುವ ಕೆಲಸವನ್ನು ಮಾಡಿದರು. ಈ ಚಿತ್ರದಲ್ಲಿ ನೀವು ಏನನ್ನು ನೋಡ್ತಾ ಇದ್ದೀರಿ? ಪೇಶ್ವೆ ಬಾಜಿರಾವನು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯನ್ನು ಹಾಕ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಇದನ್ನೆಲ್ಲವನ್ನು ನೀವು ಕಲ್ತ್ಕೊಳ್ತೀರಿ ಮುಂದಿನ ತರಗತಿಯಲ್ಲಿ. ಈಗ ನೋಡೋಣ ಆಂಗ್ಲೋ ಮರಾಠ ಯುದ್ಧಗಳು. 3 ಆಂಗ್ಲೋ ಮರಾಠ ಯುದ್ಧಗಳನ್ನು ಬ್ರಿಟಿಷರು ಹೂಡ್ತಾರೆ. ಮರಾಠ ಪೇಶ್ವೆಗಳು ಮತ್ತು ಮರಾಠರ ಸಾಮಂತರ ವಿರುದ್ಧ ಯುದ್ಧಗಳನ್ನು ಹೂಡ್ತಾರೆ. ಅದು ಯಾವುದು ಅಂತ ನೋಡೋಣ ಅಲ್ವಾ? ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782. ಎರಡನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805. ಅದೇ ರೀತಿ ಮೂರನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818. ಈ 3 ಆಂಗ್ಲೋ ಮರಾಠ ಯುದ್ಧಗಳಲ್ಲಿ ಪೇಶ್ವೆಗಳನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ. ಮರಾಠ ಸಂಸ್ಥಾನದ ಮೇಲೆ ತಮ್ಮ ಪ್ರಾಬಲ್ಯವನ್ನು ಹೇರ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಆಂಗ್ಲೋ ಮರಾಠ ಯುದ್ಧಗಳು ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆಗೆ ಸಹಾಯ ಆಯಿತು ಅಂತ ನೋಡೋಣ ಅಲ್ವೇ? ಬನ್ನಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಬ್ರಿಟಿಷರಿಂದ ಸೋತು ಸುಣ್ಣವಾಗಿದ್ದಂತಹ ಎರಡನೇ ಶಾ ಆಲಮನನ್ನು ಮತ್ತೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದಂತಹ ಕೀರ್ತಿ ಮರಾಠರಿಗೆ ಸಲ್ಲುತ್ತೆ. ಮರಾಠರು ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿಯನ್ನು ಮತ್ತೆ ಸಿಂಹಾಸನದಲ್ಲಿ ಕುಳ್ಳಿರಿಸ್ತಾರೆ. ಇದಕ್ಕೆ ಪ್ರತಿಫಲವಾಗಿ ಮೊಘಲ್ ದೊರೆ ಎರಡನೇ ಶಾ ಆಲಮನು 2 ಪ್ರದೇಶಗಳನ್ನು ಮರಾಠರಿಗೆ ಬಳುವಳಿಯಾಗಿ ಕೊಡ್ತಾನೆ. ಆ 2 ಪ್ರದೇಶಗಳು ಯಾವುದಪ್ಪ ಅಂದರೆ ಕೋರಾ ಮತ್ತು ಅಲಹಾಬಾದ್ಗಳು. ಕೋರಾ ಮತ್ತು ಅಲಹಾಬಾದ್ ಎಂಬಂತಹ 2 ವ್ಯಾಪಾರ ಕೋಟೆಗಳನ್ನು ಬ್ರಿಟಿಷರಿಂದ ತೆಗೆದು ಮರಾಠರಿಗೆ ಕೊಡಲಾಗುತ್ತೆ. ಇದನ್ನು ಯಾರು ಕೊಟ್ಟಿದ್ದು? ಮೊಘಲ್ ದೊರೆ ಎರಡನೇ ಶಾ ಆಲಂ. ಅಂದರೆ ಬ್ರಿಟಿಷರು ಕೋರಾ ಮತ್ತು ಅಲಹಾಬಾದ್ ವ್ಯಾಪಾರ ಕೋಟೆಗಳನ್ನು ಕಳೆದುಕೊಳ್ತಾರೆ. ಇದು ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈಮನಸ್ಯ ಉಂಟಾಗಲಿಕ್ಕೆ ಕಾರಣವಾಗುತ್ತೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಇದು ಮೂಲ ಕಾರಣ ಅಂತಲೂ ನಾವು ಹೇಳ್ತೀವಿ. ಇಲ್ಲಿ ಒಂದು ಅಂಶವನ್ನು ನಾನು ತಿಳ್ಕೊಳ್ಬೇಕು. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಪೇಶ್ವೆಗಳ ವಂಶಾವಳಿಯನ್ನು ಕೊಟ್ಟಿದ್ದೇನೆ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧ, ಎರಡನೇ ಆಂಗ್ಲೋ ಮರಾಠ ಯುದ್ಧ ಮತ್ತು ಮೂರನೇ ಆಂಗ್ಲೋ ಮರಾಠ ಯುದ್ಧ ಚೆನ್ನಾಗಿ ಅರ್ಥವಾಗುತ್ತೆ. ಶಿವಾಜಿಯ ವಂಶಸ್ಥನಾದಂತಹ ಸಾಹು ಮಹಾರಾಜನನ್ನು ಮರಾಠ ಸಂಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ ನಂತರ ಪೇಶ್ವೆಗಳ ಅಧಿಕಾರ
ಆರಂಭವಾಯಿತು. ಸಾಹು ಮಹಾರಾಜ ತನ್ನ ಆಡಳಿತದ ಅನುಕೂಲಕ್ಕಾಗಿ ಪೇಶ್ವೆಯನ್ನು ನೇಮಕಗೊಳಿಸ್ದ. ಆ ಮೊದಲ ಪೇಶ್ವೆ ಯಾರು? ಪೇಶ್ವೆ ಬಾಲಾಜಿ ವಿಶ್ವನಾಥ. ಈತನ ನಂತರ ಆತನ ಮಗ ಮೊದಲನೇ ಬಾಜಿರಾವ್ ಪೇಶ್ವೆಯಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಪೇಶ್ವೆ ಮೊದಲನೇ ಬಾಜಿರಾವ್ಗೆ ಇಬ್ಬರು ಮಕ್ಕಳಿರ್ತಾರೆ. ಅವರೇ ಪೇಶ್ವೆ ಬಾಲಾಜಿ ಬಾಜಿರಾವ್ ಮತ್ತು ರಘುನಾಥರಾವ್. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಸಂದರ್ಭದಲ್ಲೇ ಒಂದು ರಾಜಕೀಯ ವೈಮನಸ್ಯ, ರಾಜಕೀಯ ಅಶಾಂತಿ ಉಂಟಾಗುತ್ತೆ. ಯಾಕೆ ಅಂತ ನಾನು ನಿಮಗೆ ಹೀಗೆ ಹೇಳ್ತೀನಿ. ಪೇಶ್ವೆ ಬಾಲಾಜಿರಾವ್ನ ನಂತರ ಆತನ ಹಿರಿಯ ಮಗ ಪೇಶ್ವೆ ಮಾಧವರಾವ್ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಈಗ ನಿಮ್ಗೆ ಅರ್ಥ ಆಗಿದೆ, ತಂದೆಯಿಂದ ಗಂಡು ಮಕ್ಕಳಿಗೆ, ಅದರಲ್ಲೂ ಹಿರಿಯ ಮಗನಿಗೆ ಬರ್ತಾ ಇರೋದು ನೀವು ನೋಡ್ತಾ ಇದ್ದೀರಿ. ಇಲ್ಲೇನಾಗುತ್ತೆ, ಪೇಶ್ವೆ ಮೊದಲನೇ ಬಾಜಿರಾವನಿಗೆ ಮಕ್ಕಳು ಇಲ್ಲದಿದ್ದ ಕಾರಣ, ಗಂಡು ಮಗು ಇಲ್ಲದಿದ್ದ ಕಾರಣ ಆತನ ತಮ್ಮ ಪೇಶ್ವೆ ನಾರಾಯಣರಾವ್ ಅಧಿಕಾರಕ್ಕೆ ಬರ್ತಾರೆ. ಪೇಶ್ವೆ ನಾರಾಯಣರಾವ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾಜಕೀಯ ಅಶಾಂತಿ ಉಂಟಾಗುತ್ತೆ. ಪೇಶ್ವೆಗಳ ಕುಟುಂಬದಲ್ಲಿ ರಾಜಕೀಯ ಕಲಹ ಆರಂಭ ಆಗುತ್ತೆ. ಹೇಗಾಯಿತು ಸರ್ ಅಂದರೆ ನೋಡಿ, ಪೇಶ್ವೆ ಬಾಲಾಜಿ ಬಾಜಿರಾವನ ತಮ್ಮ ರಘುನಾಥರಾವ್ ಇವನೇನು ಹೇಳ್ತಾನೆ, ನಾನು ಸಹ ಪೇಶ್ವೆಯಾಗಲಿಕ್ಕೆ ಸಮರ್ಥನಿದ್ದೇನೆ, ಪೇಶ್ವೆ ಹುದ್ದೆ ನನಗೂ ಬರಬೇಕು. ಯಾಕಂದರೆ ಪೇಶ್ವೆ ಮೊದಲನೇ ಮಾಧವರಾವನ ತಮ್ಮ ನಾರಾಯಣರಾವ್ ಪೇಶ್ವೆ ಆಗಬಹುದಾದರೆ, ನಾನು ಪೇಶ್ವೆ ಬಾಲಾಜಿ ಬಾಜಿರಾವನ ತಮ್ಮ, ನಾನು ಯಾಕೆ ಪೇಶ್ವೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಪೇಶ್ವೆ ಹುದ್ದೆಯ ಮೇಲೆ ಹಕ್ಕನ್ನು ಸಾಧಿಸ್ತಾನೆ. ಇದೇ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಗುತ್ತೆ. ಹೇಗೆ ಅಂತ ನೀವು ನಂತರ ನೋಡ್ತೀರಿ. ಇದನ್ನು ಒಂದು ವಂಶಾವಳಿಯಾಗಿ ನಾನು ನಿಮಗೆ ತೋರಿಸಿದ್ದೇನೆ. ಅದನ್ನು ಇನ್ನೂ ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ವಂಶಾವಳಿಯನ್ನು ನೀವು ನೋಡ್ಬೋದು. ಪೇಶ್ವೆ ಬಾಲಾಜಿ ವಿಶ್ವನಾಥ ನಂತರ ಬಂದಂಥವರು ಪೇಶ್ವೆ ಮೊದಲನೇ ಬಾಜಿರಾವ್. ಪೇಶ್ವೆ ಮೊದಲನೇ ಬಾಜಿರಾವ್ನ ನಂತರ ಅಧಿಕಾರಕ್ಕೆ ಬಂದವರು ಪೇಶ್ವೆ ಬಾಲಾಜಿ ಬಾಜಿರಾವ್. ನಂತರ ಪೇಶ್ವೆ ಮೊದಲನೇ ಮಾಧವರಾವ್ ಅಧಿಕಾರಕ್ಕೆ ಬರ್ತಾರೆ. ಪೇಶ್ವೆ ಮೊದಲನೇ ಮಾಧವರಾವ್ಗೆ ಗಂಡು ಮಕ್ಕಳು ಇಲ್ಲದ ಕಾರಣ ಆತನ ತಮ್ಮ ನಾರಾಯಣರಾವ್ ಅಧಿಕಾರಕ್ಕೆ ಬರ್ತಾರೆ. ಪೇಶ್ವೆ ಮೊದಲನೇ ಮಾಧವರಾವ್ಗೆ ಗಂಡು ಸಂತಾನ ಇಲ್ಲದಿದ್ದ ಕಾರಣ ಆತನ ತಮ್ಮ ನಾರಾಯಣರಾವ್ ಅಧಿಕಾರಕ್ಕೆ ಬರ್ತಾರೆ. ಆದರೆ ಅಧಿಕಾರಕ್ಕೆ ಬಂದಂತಹ ಕೆಲವೇ ದಿನಗಳಲ್ಲಿ ಆತ ಕೊಲೆಗೀಡಾಗ್ತಾನೆ. ಆತನ ಸ್ವಂತ ಚಿಕ್ಕಪ್ಪ ರಘೋಬ ಅಥವಾ ರಘುನಾಥರಾವ್ ಅವರನ್ನು ಕೊಲೆ ಮಾಡಿಸ್ತಾರೆ. ಆ ನಂತರ ಅಧಿಕಾರಕ್ಕೆ ಬಂದವರು ನಾರಾಯಣರಾವರ ಪುತ್ರ ಎರಡನೇ ಮಾಧವರಾವ್, ಅವರು ಪೇಶ್ವೆ ಆಗ್ತಾರೆ. ನಂತರದ ದಿನಗಳಲ್ಲಿ ಪೇಶ್ವೆ ಎರಡನೇ ಬಾಜಿರಾವ್ ಪೇಶ್ವೆಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಇದು ಪೇಶ್ವೆಗಳ ವಂಶಾವಳಿ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಇಡೀ ಮರಾಠ ಯುದ್ಧಗಳು ನಿಮಗೆ ಅರ್ಥವಾಗುತ್ತೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಕೋರಾ ಮತ್ತು ಅಲಹಾಬಾದ್ಗಳನ್ನು ಬ್ರಿಟಿಷರಿಂದ ತೆಗೆದು ಮರಾಠರಿಗೆ ಕೊಡಲಾಗುತ್ತೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಮುಂಚೆ ಉತ್ತರ ಪ್ರದೇಶದಲ್ಲಿರುವಂತಹ ಕೋರಾ ಮತ್ತು ಅಲಹಾಬಾದ್ ಅಂತಕ್ಕಂತಹ ವ್ಯಾಪಾರ ಕೋಟೆಗಳನ್ನು ಮರಾಠರಿಗೆ ಮೊಘಲರು ನೀಡ್ತಾರೆ. ಇದು ಮರಾಠರು ಮತ್ತು ಆಂಗ್ಲರ ನಡುವೆ ವೈಮನಸ್ಯ ಆರಂಭ ಆಗಲಿಕ್ಕೆ ಕಾರಣವಾಗುತ್ತೆ. ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ತೀರಿಕೊಂಡದ್ದು ಮರಾಠರಿಗೆ ತುಂಬಲಾರದ ನಷ್ಟವಾಯಿತು ಅಂತ ಹೇಳ್ತೀವಿ. ಸಮರ್ಥವಾದಂತಹ ನಾಯಕತ್ವದ ಕೊರತೆ ಉಂಟಾಗುತ್ತೆ. ಅದರ ಜೊತೆಗೆ ಮಾಧವರಾವ್ಗೆ ಗಂಡು ಸಂತಾನ ಇಲ್ಲದಿದ್ದ ಕಾರಣ ಆತನ ತಮ್ಮ ನಾರಾಯಣರಾವ್ ಅಧಿಕಾರಕ್ಕೆ ಬರ್ತಾರೆ. ಆದರೆ ನಾನು ಮೊದಲೇ ಹೇಳಿದ ಹಾಗೆ ಆತನ ಚಿಕ್ಕಪ್ಪ ರಘುನಾಥರಾವ್ ಆತನನ್ನು ಕೊಲೆ ಮಾಡಿಸಿ ತಾನು ಪೇಶ್ವೆ ಆಗಲಿಕ್ಕೆ ಮುಂದುವರಿತಾನೆ. ಆದರೆ ಇದು ಪೇಶ್ವೆ ಸ್ಥಾನಕ್ಕೆ ಕಲಹ ಉಂಟಾಗಲಿಕ್ಕೆ ಕಾರಣವಾಗುತ್ತೆ. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ರಘುನಾಥರಾವ್ ಪೇಶ್ವೆಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳಲಿಕ್ಕೆ ತಯಾರಿದ್ದಾನೆ. ಆದರೆ ಮರಾಠ ಸಂಸ್ಥಾನದ ನಾಯಕರುಗಳು ಇದಕ್ಕೆ ಅಡ್ಡಗಾಲನ್ನು ಹಾಕ್ತಾರೆ. ಮರಾಠ ಸಂಸ್ಥಾನದ ನಾಯಕರಾದಂತಹ ನಾನಾ ಫಡ್ನವೀಸ್ ಹಾಗೂ ಹೋಳ್ಕರ್ ಮತ್ತಿತರ ಸಾಮಂತರು ಇದಕ್ಕೆ ಅಡ್ಡಗಾಲನ್ನು ಹಾಕ್ತಾರೆ. ಅವರ ಒಂದು ಬೇಡಿಕೆ ಏನಪ್ಪ ಅಂದರೆ, ನಾರಾಯಣರಾವನನ್ನು ರಘೋಬ ಕೊಲೆ ಮಾಡಿಸಿದ್ರಿಂದ ಆತನಿಗೆ ಪೇಶ್ವೆ ಹುದ್ದೆ ಕೊಡುವುದು ಸರಿಯಲ್ಲ. ಅದರಿಂದ
ನಾರಾಯಣ ರಾವನ ಪುತ್ರ 2ನೇ ಮಾಧವರಾವನನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಅವರು ಪ್ರತಿಭಟನೆಯನ್ನು ಮಾಡ್ತಾರೆ. ಇದೇ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಮೂಲ ಕಾರಣವಾಗತ್ತೆ. ನಾನಾ ಫಡ್ನವೀಸನ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಾಕಾಂಕ್ಷಿಯಾದಂತಹ ರಘೋಬನ ವಿರುದ್ಧ ಒಂದು ಒಕ್ಕೂಟ ರಚನೆಯಾಗುತ್ತೆ. ಅವರೆಲ್ಲರೂ ನಾರಾಯಣ ರಾಯನ ಮಗ 2ನೇ ಮಾಧವರಾವನಿಗೆ ಪಟ್ಟ ಕಟ್ಟಬೇಕು ಅಂಥೇಳಿ ಒಂದು ನಿರ್ಧಾರವನ್ನು ಮಾಡಿಕೊಳ್ತಾರೆ. ಈ ಮರಾಠಾಸ್ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದ ರಘೋಬ ಏನು ಮಾಡ್ತಾನೆ, ಬೊಂಬಾಯಿಗೆ ಹೋಗಿ ಬ್ರಿಟಿಷರ ಸಹಾಯವನ್ನು ಪಡಿತಾನೆ. ನನ್ನನ್ನು ನೀವು ಪೇಶ್ವೆಯಾಗಿ ಮಾಡಿ, ನನ್ನನ್ನು ನೀವು ಪೇಶ್ವೆ ಮಾಡಿದರೆ ನಿಮಗೆ ಕೆಲವೊಂದು ಪ್ರದೇಶಗಳನ್ನು ಬಳುವಳಿಯಾಗಿ ಕೊಡ್ತೀನಿ ಅಂತ ಹೇಳಿ ಅವರ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ. ಬ್ರಿಟಿಷರು ಇದೇ ಸಮಯಕ್ಕೆ ಕಾಯ್ತಾ ಇರ್ತಾರೆ. ಈ ಸಮಯಕ್ಕೆ ಕಾಯ್ತಾ ಇದ್ದಂತಹ ಬ್ರಿಟಿಷರು ಏನು ಮಾಡ್ತಾರೆ, ಮರಾಠರ ರಾಜಕೀಯ ಕಲಹದಲ್ಲಿ ಅವರು ಪಾದಾರ್ಪಣೆಯನ್ನು ಮಾಡ್ತಾರೆ. ಬ್ರಿಟಿಷರು ರಘೋಬನ ಪರವಾಗಿ ಮರಾಠ ಮನೆತನಗಳ ವಿರುದ್ಧ ಹೋರಾಟ ಮಾಡ್ತಾರೆ. ಇದನ್ನೇ ನಾವೇನಂತೀವಿ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತ ಕರಿತೀವಿ. ಇದು 1775ರಿಂದ 82ರವರೆಗೆ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಆರಂಭದಲ್ಲಿ ನಾನಾ ಫಡ್ನವೀಸನ ಪಡೆ ಗೆಲುವನ್ನು ಕಂಡರೂ ಅಂತಿಮವಾಗಿ ಬ್ರಿಟಿಷರು ಜಯವನ್ನು ಕಾಣ್ತಾರೆ. ರಘೋಬನ ಪರವಾಗಿ ಹೋರಾಡಿದಂತಹ ಬ್ರಿಟಿಷರು ಜಯವನ್ನು ಕಾಣ್ತಾರೆ. ಈ ಯುದ್ಧ ಸಾಲ್ಬಾಯ್ ಒಪ್ಪಂದದೊಂದಿಗೆ ಅಂತ್ಯವಾಗುತ್ತೆ. ಈ ಸಾಲ್ಬಾಯ್ ಒಪ್ಪಂದದ ಪರಿಣಾಮ ಏನು ನೋಡೋಣ. ಈ ಒಂದು ಸಾಲ್ಬಾಯ್ ಒಪ್ಪಂದದ ಪ್ರಕಾರ 2ನೇ ಮಾಧವರಾವನನ್ನು ಪೇಶ್ವೆಯಾಗಿ ನೇಮಿಸ್ತಾರೆ ಹಾಗೂ ರಘೋಬನಿಗೆ ಪಿಂಚಣಿಯನ್ನು ಕೊಟ್ಟು ಕಳಿಸ್ತಾರೆ. ಇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು. ನಾವು ಈಗ ಸಹಾಯಕ ಸೈನ್ಯ ಪದ್ಧತಿಯನ್ನು ನಾವು ತಿಳಿದುಕೊಳ್ಳೋಣ. ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥದ್ದು ಬ್ರಿಟಿಷರ ಹಲವಾರು ಕುಟಿಲ ನೀತಿಗಳಲ್ಲಿ ಒಂದು ಅಂತ ನಾವು ಹೇಳ್ತೀವಿ. ಹಾಗಾದರೆ ಸಹಾಯಕ ಪದ್ಧತಿ ಅಂದರೆ ಏನು? ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಈ ಪದ್ಧತಿಯನ್ನು ಜಾರಿಗೊಳಿಸ್ತಕ್ಕಂತಹ ಉದ್ದೇಶ ಏನಾಗಿತ್ತು? ಇದನ್ನು ಯಾವಾಗ ಜಾರಿಗೊಳಿಸಿದ್ರು? ಅಷ್ಟೇ ಅಲ್ಲ, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂತಹ ಮೊದಲ ದೇಶೀಯ ದೊರೆ ಯಾರು? ಹಾಗೂ ಈ ಪದ್ಧತಿಯನ್ನು ಒಪ್ಪಿದ ಇತರ ರಾಜಮನೆತನಗಳಾವುವು? ಇವೆಲ್ಲವನ್ನು ನೀವು ತಿಳಿದುಕೊಂಡ್ರೆ ಸಹಾಯಕ ಸೈನ್ಯ ಪದ್ಧತಿ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಈಗ ನನ್ನ ವಿವರಣೆ ಉತ್ತರವನ್ನು ನಿಮಗೆ ಕೊಡುತ್ತೆ. ರೆಡಿ ಇದ್ದೀರಾ ಅಲ್ವಾ? ಬರ್ಕೊಳ್ತಾ ಇದ್ದೀರಾ ಅಲ್ವಾ? ಈಗ ನೋಡೋಣ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ವೆಲ್ಲೆಸ್ಲಿಯು 1798ರಲ್ಲಿ ಜಾರಿಗೆ ತರ್ತಾರೆ. ಅದರ ಹಿಂದೆ ಇದ್ದಂತಹ ಉದ್ದೇಶ ಏನು ಗೊತ್ತಾ? ಭಾರತೀಯ ರಾಜ್ಯಗಳನ್ನು ತಮ್ಮ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವಂತಹ ಒಂದು ಕುಟಿಲ ನೀತಿ ಅದರಲ್ಲಿ ಅಡಗಿರುತ್ತೆ. ಯಾರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದರು? ವೆಲ್ಲೆಸ್ಲಿ 1798ರಲ್ಲಿ ಜಾರಿಗೆ ತಂದರು ಅಂತ ನಾವು ಹೇಳ್ತೀವಿ. ಈ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಒಪ್ಪಂದ ಅಂತ ಹೇಳಿ ನಾವು ಹೇಳ್ತೀವಿ. ಅದು ಸೈನಿಕ ಒಪ್ಪಂದ ಅಂತ ನಾವು ಕರೀಬಹುದು. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು ಅನ್ನೋದನ್ನು ನೋಡೋಣ. ಈಗ ನಾನು ಇಲ್ಲಿರ್ತಕ್ಕಂತಹ ಸುಮಾರು 6 ಅಂಶಗಳನ್ನು ಒಂದೊಂದಾಗಿ ನಾನು ವಿವರಿಸ್ತಾ ಹೋಗ್ತೀನಿ. ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ಬೇಕು. ಯಾಕೆ? ಆ ರಾಜನಿಗೆ ಆಗುವ ಯಾವುದೇ ಆಂತರಿಕ ಮತ್ತು ಬಾಹ್ಯ ತೊಂದರೆಗಳನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ, ಆತನಿಗೆ ಸಹಾಯವನ್ನು ಮಾಡಲಿಕ್ಕೆ. ಅದಕ್ಕಾಗಿ ಹಲವಾರು ನಿಬಂಧನೆಗಳನ್ನು ಆತ ಪೂರೈಸಬೇಕಾಗಿತ್ತು. ಯಾವ್ಯಾವುದು? ಮೊದಲನೇದೇನು? ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಈ ಪಾಯಿಂಟನ್ನು ನೋಡಿ ನೀವು, ಸೈನಿಕ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜನೇ ಭರಿಸಬೇಕು. ಆ ಎಲ್ಲ ಸೈನಿಕರ ನಿರ್ವಹಣೆಯ ವೆಚ್ಚ, ಸೇನೆಯ ವೇತನವನ್ನು ಆ ರಾಜ್ಯವೇ ಭರಿಸಬೇಕು. ಇದು ಸಹಾಯಕ ಸೈನ್ಯ ಪದ್ಧತಿಯ 2ನೇ ನಿಬಂಧನೆ. ಹಾಗಾದರೆ 3ನೇ ನಿಬಂಧನೆ ಯಾವುದು? ಆ ಒಂದು ರಾಜ್ಯದಲ್ಲಿ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಅವರು ಬಿಟ್ಕೊಡಬೇಕು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸ್ಕೊಳ್ಬೇಕು. ಆತನಿಗೆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವ ಎಲ್ಲ ಅಧಿಕಾರವೂ ಇತ್ತು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಅಂದರೆ ಬ್ರಿಟಿಷರು
ಬೇರೆ ಯಾವುದೇ ಯುರೋಪಿಯನ್ನರ ಪ್ರಭಾವ ಅಲ್ಲಿ ಬೀರದ ಹಾಗೆ ನೋಡಿಕೊಂಡ್ರು. ಅಷ್ಟೇ ಅಲ್ಲ, ಇನ್ನೊಂದು ಅಂಶ ಇಲ್ಲಿ ಗಮನದಲ್ಲಿ ನೀವು ಇಟ್ಕೊಳ್ಬೇಕು. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಬೇಕಾದ್ರೆ ಬ್ರಿಟಿಷರ ಗವರ್ನರ್ ಜನರಲ್ನ ಸಮ್ಮತಿ ಅವನು ಪಡ್ಕೊಳ್ಬೇಕು. ನೋಡಿ, ಇಲ್ಲಿ ರಾಜ ಆಂತರಿಕವಾಗಿ ಬಾಹ್ಯವಾಗಿ ಎಲ್ಲ ಸ್ವತಂತ್ರವನ್ನು ಕಳೆದುಕೊಳ್ತಾ ಇದ್ದಾನೆ, ಕೇವಲ ಸೈನಿಕ ಸಹಾಯಕ್ಕಾಗಿ ಮಾತ್ರ. ಬ್ರಿಟಿಷರ ಸೈನಿಕ ಸಹಾಯಕ್ಕಾಗಿ ತನ್ನೆಲ್ಲ ಸ್ವಾತಂತ್ರ್ಯವನ್ನು ಬ್ರಿಟಿಷರಲ್ಲಿ ಅಡ ಇಡ್ತಕ್ಕಂಥ ಒಂದು ಕುಟಿಲ ಉಪಾಯ ಸಹಾಯಕ ಸೈನ್ಯ ಪದ್ಧತಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಆ ರಾಜ್ಯಕ್ಕೆ ಆಂತರಿಕವಾದಂತಹ ಮತ್ತು ಬಾಹ್ಯವಾದಂತಹ ರಕ್ಷಣೆಯನ್ನು ಒದಗಿಸ್ತಾರೆ. ಇವು ಸಹಾಯಕ ಸೈನ್ಯ ಪದ್ಧತಿಯ ಒಟ್ಟು 6 ನಿಬಂಧನೆಗಳು ಅಂತ ನಾವು ಹೇಳ್ತೀವಿ. ವಿದ್ಯಾರ್ಥಿಗಳೇ, ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾವ ರಾಜ್ಯಗಳ ಮೇಲೆ ಹೇರಲಾಯಿತು ನೋಡೋಣವಾ? ಅದಕ್ಕೆ ನಿಮಗೆ ಒಂದು ಚಟುವಟಿಕೆ ಮುಖಾಂತರ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ದೇಶೀಯ ರಾಜಮನೆತನಗಳನ್ನು ನಾವು ನಕ್ಷೆಯಲ್ಲಿ ಗುರುತಿಸೋಣ. ಮೊದಲನೆಯದಾಗಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ದೇಶೀಯ ರಾಜಮನೆತನಗಳು ಯಾವ್ಯಾವುದು ಅನ್ನೋದು ಪಟ್ಟಿ ಮಾಡೋಣ. ಹೈದರಾಬಾದಿನ ನಿಜಾಮ ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊಟ್ಟ ಮೊದಲಿಗೆ ಒಪ್ಪಿಕೊಳ್ತಾರೆ. ಈ ಪ್ರದೇಶಗಳನ್ನು ನಾವು ಗುರುತಿಸೋಣ. ಈಗ ನೋಡಿ, ಮೊದಲನೆಯ ಒಂದು ಪ್ರದೇಶ ಹೈದರಾಬಾದಿನ ನಾನು ಗುರುತಿಸಿದ್ದೇನೆ. ಮೈಸೂರು ಸಂಸ್ಥಾನದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ 1799ರಲ್ಲಿ ಅಂದರೆ ಟಿಪ್ಪುವಿನ ಮರಣ ನಂತರ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾರೆ. ಅದೇ ರೀತಿ ಮರಾಠರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾರೆ. 2ನೇ ಪೇಶ್ವೆ ಬಾಜಿರಾವ್ ಈ ಒಂದು ಒಪ್ಪಂದವನ್ನು ಅನುಸರಿಸ್ತಾರೆ. ಅದೇ ರೀತಿ ವಾಯುವ್ಯ ಭಾಗದಲ್ಲಿ ಸಿಖ್ಖರು ಅಂದರೆ ರಾಜ ರಣಜಿತ್ ಸಿಂಗನು ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾನೆ. ಇದೇ ರೀತಿ ಇನ್ನೊಂದಷ್ಟು ಪ್ರದೇಶಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದು ಔಧ್, ನಂತರ ತಂಜಾವೂರು ಹಾಗೂ ಆರ್ಕಾಟ್, ಹಾಗೆಯೇ ಗ್ವಾಲಿಯರ್. ಈ ಪ್ರದೇಶಗಳನ್ನು ನಾವು ಇಲ್ಲಿ ಗುರುತಿಸೋಣ. ಮೊದಲನೆಯದಾಗಿ ಔಧನ ನವಾಬ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ತಾರೆ. ನಂತರ ತಂಜಾವೂರು, ಹಾಗೆಯೇ ಆರ್ಕಾಟ್, ತಮಿಳುನಾಡಿನ ಅಂದಿನ ಕರ್ನಾಟಕನ ರಾಜಧಾನಿ ಆರ್ಕಾಟ್, ಹಾಗೆಯೇ ಗ್ವಾಲಿಯರ್ ಪ್ರದೇಶವೂ ಸಹ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡುತ್ತೆ. ಈ ಎಲ್ಲ ಪ್ರದೇಶಗಳ ಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಹೇರಿದ್ರಿಂದ ಬ್ರಿಟಿಷರು ತಮ್ಮ ಖರ್ಚು ವೆಚ್ಚವನ್ನು ಕಡಿಮೆ ಮಾಡಿಕೊಳ್ತಾರೆ. ವಿದ್ಯಾರ್ಥಿ ಮಿತ್ರರೇ, ಇದುವರೆಗೂ ಹಲವಾರು ಅಂಶಗಳನ್ನು ಈ ಅಧ್ಯಾಯದಲ್ಲಿ ಚಟುವಟಿಕೆಗಳ ಮುಖಾಂತರ ನೀವು ಕಲ್ತ್ಕೊಂಡಿದ್ದೀರಿ. ಈ ಪಾಠದ ಇನ್ನುಳಿದ ಭಾಗವನ್ನು ಅಂದರೆ 2ನೇ ಆಂಗ್ಲೋ ಮರಾಠ ಯುದ್ಧ, 3ನೇ ಆಂಗ್ಲೋ ಮರಾಠ ಯುದ್ಧ ಮತ್ತು ಸಿಖ್ ಯುದ್ಧಗಳು ಹಾಗೂ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ನಾನು ಪಾಠ ಮಾಡಲಿಕ್ಕೆ ಬರ್ತೀನಿ. ಅಲ್ಲಿವರೆಗೂ ಈ ಅಂಶಗಳನ್ನೆಲ್ಲ ಓದ್ಕೊಳ್ತೀರಾ ಅಲ್ವಾ? ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.